ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಫಾಲೋ. ಮನೆಯೊಳಗೆ ಕುತ್ಕೊಂಡು ಬೇಜಾರಾಗ್ತೈತೆ ಅಂತ ಎಲ್ಲ ನಾವು ಹೋಗೋಣ ಅಂತಂದರೆ ಎಲ್ಲ ಐಡಿಯಾನೇ ಹೊಡಿತಾ ಇರಲಿಲ್ಲ. ಅವಾಗ ನೆನ್ಪು ಬಂದಿದೆ ಹೆಸರುಘಟ್ಟ. ನೋಡೋಣ ನಾವು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟು ಮನೇಲಿ ಹೊಡಿಸ್ಕೊಂಡು ಗಾಡಿ ಹೊರಿಸ್ಕೊಂಡು ಹೊರಟ್ವಿ. ನೋಡ್ರಿ ಮುಂದೆ ಏನಾಗುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಚಾನಲ್ನ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಹೆಣ್ಮಕ್ಳೆಲ್ಲ ಕಾರ್ ಓಡಿಸಕ್ ನಿಂತ್ಮೇಲೆ ನಮ್ಗೆ ಬಂದು ಓಡಾಡಕ್ಕೆ ಆಗಲ್ಲ. ಓ ಹೆಣ್ಮಗು ಬೇರೆ ಬಿಟ್ಟಿಗೂ ಏನ ಟ್ರೈನ್ ಆರಂಭ ಬಂದಂಗೆ ಗೊತ್ತಿಲ್ಲ, ಅದು ಟ್ರೈನೇ ಗೊತ್ತಿಲ್ಲ. ಅದು ಅವರೇ ನೋಡ್ಬಿಟ್ಟು ಸುಮ್ಮನೆ ಅಲ್ಲ. ಬೆಳ್ತಂಗಡಿ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ. ನಾವು ಬಂದಿದ್ದವು ಬೆಳ್ತಂಗಡಿಗೆ. ಬರಕಿಲ್ವ ನಮ್ಮ ಮನೆ? ಬರಕಿಲ್ವರ ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾವ ಇವೆಲ್ಲ ಆಮೇಲೆ ಆ ಚಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಆ ತಕ್ಕ ಸಂಧಿ ರೋಡ್ ಹಿಂಗೆ ಆಗುತ್ತೆ. ಅಯ್ಯೋ ಟೈಮ್ ಜಾಕಿ ಯಾವ ರೋಡಿಗೆ ಹಿಂಗೆ ಸೈಡ್ ಆ ರೋಡಿಗೆ ಹೋಗುತ್ತೆ, ಹಂಗೆ ರೋಡಿಗೆ ಹೋಗುತ್ತೆ. ನಮ್ಮ ಗಾಡಿ ಎಲ್ಲ ಗಾಡಿ ಬರುತ್ತೆ, ಹಂಗಂತ ಹೋಗ್ಬೇಕಾದ್ರು ಅದು ಹೋಗ್ತದೆ. ಎಲ್ಲ ಹೋಗ್ಬೇಕು ಗಾಡಿ ಹಾಸ್ಪಿಟಲ್ ಒಳ್ಳೆ ಮೇಲೆ ಇದು ಬರಬಾರ ಬಂದು ಸಳ್ಳ 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 ಅವಾಗೆಲ್ಲ ನನ್ನ ಗಾಡಿ ಗಾಡಿ ಹೋಗಿದ್ದೆ. ಅಯ್ಯೋ ಎಲ್ಲ ಬಂದು ನೋಡಿ. ಆಮೇಲೆ ಇಲ್ಲಿ ಹೋಗ್ತೀಯಾ ನಾನು ಬಂದಿದ್ದೀವಿ. ಟೆಂಪಲ್ ದುರ್ಗಮ್ಮನ ಅಲ್ಲ, ದುರ್ಗಾಂಬ ದೇವಸ್ಥಾನಕ್ಕೆ ಬಂದಿದ್ದೆ. ದೇವರ ಹೆಸರು ಗೊತ್ತಿಲ್ಲ. ಅವ್ರು ಅಡುಗೆ ಮಾಡ್ತಾರೆ, ಊಟ ಮಾಡ್ಕೊಂಡು ಹೋಗೋಣ. ಅಡುಗೆ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ಹೋಗೋಣ. ಗಾಡಿ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿರುತ್ತೆ.
ಬಸ್ ಮಾಡ್ಕೊಂಡು ದೇವರೇ ದರ್ಶನ ಕೊಟ್ಬಿಟ್ಟು ಒಳ್ಳೆ ಸಹಿ ಕಲ್ತ್ಕೊಂಡು ಮುಂದಕ್ಕೆ ಹೋದ್ರೆ ಎಲ್ಲ ಅವರವರೇ ಪೂಜೆ ಮಾಡ್ಕೊತಾ ಇದ್ರು. ಇದೇನು ಅಂತ ಅಲ್ಲಿ ಕೇಳಿದ್ರೆ ಅವರವರೇ ಪೂಜೆ ಮಾಡ್ಕೊಂಡು ಹೋಗ್ಬೇಕು, ಪೂಜಾರಿಲ್ಲ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾವು ಹೂಗಡ್ಡಿ ಕರ್ಪೂರ ಅವು ಇವು ತಗೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡು ಹೊರಟ್ವಿ. ಬೆಂಗಳೂರಲ್ಲಿ ನೀರೇ ಇಲ್ಲ, ಬರಗಾಲ ಬಂದೈತೆ ಅಂತಾರೆ. ಇಲ್ಲಿ ನೋಡಿದ್ರೆ ಕೆರೆ ತುಂಬ ನೀರಿರ್ತದೆ. ಅದೇ ದುರ್ಗಮ್ಮ ದೇವಸ್ಥಾನದ ಪವರು. ಹೆಣ್ಮಗು ಇದು. ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವದ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಮರದಲ್ಲಿ ಬಿಡ್ತದೆ, ಗಿಡದಾಗ ಬಿಡ್ತದೆ ಅನ್ಕೊಂಬಿಡ್ರಿ ಅಂತ. ಮರದಲ್ಲೇ ಬಿಡೋದು. ನಾವು ಬಂದ್ವಿ ನೋಡಪ್ಪ, ಇದೆ ನೃತ್ಯ ಗ್ರಾಮ.
ಪರವಾಗಿಲ್ಲ, ಒಂದು ವೀಕೆಂಡ್ ಚೆನ್ನಾಗೈತೆ. ಎಂಟ್ರಿ ಆಗ್ತಾ ಇದ್ದೀವಿ. ಇದೇ ಎಂಟ್ರಿ. ಏನೋ 250-300 ರೂಪಾಯಿ ಫೀಸ್ ಇರುತ್ತೆ ಎಂಟ್ರಿ ಆಗಬೇಕು ಅಂದರೆ. ಹೋಗ್ರಿ, ಎಂಜಾಯ್ ಮಾಡಿರಿ. ನಾವು ಸಣ್ಣಗಿರ್ಲಿ ಅಂತ ನನ್ನ ಜಾಕಿನ ಅಣ್ಣ ರಿವರ್ಸ್ ಗೇರ್ ಹಾಕೊಂಡು ಗಾಡಿ ಎತ್ತುತ್ತವ್ರೆ. ನಮ್ಮ ಗಾಡಿಗೂ ರಿವರ್ಸ್ ಗೇರ್ ಇದ್ದಿರತ್ತಾಗೆ ತಲೆನೋವು ತಪ್ಪದು. ಮೀನಿಲ್ಲ ಅಲ್ಬೇಕು, ಮೀನಿಲ್ಲ ಅಲ್ಬೇಕು ಏನ. ಸುಮ್ಮನೆ ಆ ಕಡೆಗೆಲ್ಲ ಐತಿ ಅದು ಊರುಗಳು ಹೋಗ್ಬೇಕಂತ. ಇವಾಗ ನೃತ್ಯಗಾಮ ಮುಗಿಸ್ಕೊಂಡ್ವಿ. ಏನೋ 2 ಗಂಟೆ ಲಾಸ್ಟ್ ಬಂದು ಈಗ 1:25 ಅದು 300 ರೂಪಾಯಿ ದುಡ್ಡು ಬೇರೆ. ಅದು ಬೇಡ ಅಂತ ಅಂದ್ಬಿಟ್ಟು ಗ್ರೀನ್ಲ್ಯಾಂಡಿಗೆ ಹೋಯ್ತಾ ಇದೀವಪ್ಪ ಹೆಸರುಟ್ಟಲ್ಲಿ. ಈಗ ಏನು ಕಥೆನೋ ಗೊತ್ತಿಲ್ಲ. ಹೆಸರು ಬೇರೆ ಗ್ರೀನ್ಲ್ಯಾಂಡ್ ಅಂತ ಇಟ್ಬಿಟ್ಟು ಯಾವ ಕಲರ್ ಲ್ಯಾಂಡ್ ಆಗಿರುತ್ತೋ ಗೊತ್ತಿಲ್ಲ. ಹೋಗ್ತಾ ಇದೀವಿ, ನೋಡೋಣ. ಎಲ್ಲ ಟ್ರೈ ಮಾಡಿಬಿಟ್ಬಿಡೋಣ. 200 ಮೀಟರ್ ಐತೆ ಡೆಲ್ಲಿ ರೋಡು. ಹಣ್ಣು ಇದೆ ಯಾವುದೋ ಒಂದು ಕಡೆ ಸಾಕೋತ್ತಾಗೆ. ಹುಡುಗರೆಲ್ಲ ಬಂದು ಪಾರ್ಟಿ ಮಾಡ್ಕೊಂಡು ನನಗೆ ಗೊತ್ತಿಲ್ಲ ರೋಡು. ಪಾರ್ಟಿ ಮಾಡೋಕ್ಕೆಲ್ಲ ಒಳ್ಳೆ ಜಾಗ ನೋಡ್ಕೊಂಡ್ಬಿಡಪ್ಪ. ಬೇಕಾದ್ರೆ ಬಂದು ಪಾರ್ಟಿ ಮಾತ್ರ. ಇವನ್ ನೋಡಿ ಗಾಡಿಗಳು ಬಂದಿರೋದು. ಹತ್ತಿರ ಎಮ್ಮಿಗೆ ಒಣ ಹುಲ್ಲಾದ್ರೂ ಪರವಾಗಿಲ್ಲ, ಹಸು ಹುಲ್ಲಾದ್ರೂ ಪರವಾಗಿಲ್ಲ. ಆದಷ್ಟು ಫಿಲಮ್ ಮತ್ತು ಟಿವಿ